ದಿನ ನಿನ್ ವಾಯ್ಸ್ ಕೇಳಕ್ಕಾಗ್ದೆ ಎಷ್ಟು ಕಷ್ಟ ಪಡ್ತಿದ್ದೀನಿ ಗೊತ್ತಾ? ಇನ್ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಹೌದು, ನಿನ್ನ ಕರೆದಿದ್ ಯಾವ ವಿಷಯಕ್ಕೆ ಅಂತ ಹೇಳಲೇ ಇಲ್ಲ ಚಕ್ಲಿ. ಯಾಕ್ ಚಕ್ಲಿ, ಏನಾಯ್ತು? ನಾನ್ ಹೇಳೋದ್ ಕೇಳಿ ನಿನ್ ಗಾಬರಿ ಆಗಲ್ಲ ತಾನೆ? ನಾನೇನ್ ನೀನಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಭಯ ಪಡೋದಿಕ್ಕೆ. ನಿನ್ ಮಗಳು ಭಕ್ತಿ ಕೂಡ ನಿನ್ ತರಾನೇ ವಿಧವೆ ಪಟ್ಟ ಬರ್ಸ್ಕೊಂಡ್ ಬಂದಿದ್ದಾಳೆ. ನೀನು ನಾನಾಗೋದ್ ಬೇಡ ಪುಟ್ಟಿ. ಚಕ್ಲಿ, ಏನಾಯ್ತು? ಗುರುಗಳ ಹತ್ರ ಹೋಗಿದ್ದೆ. ಭಕ್ತಿ ಗಂಡನ್ ಕಳ್ಕೊಳ್ಳೋದು ನಿಶ್ಚಯ ಆಗೋಗಿದೆ. ಅಗಸ್ತ್ಯನಿಗೆ ಅಕಾಲಿಕ ಮರಣ ಸಂಭವಿಸುತ್ತೆ. ಇದಕ್ ಪರಿಹಾರ ಹೇಳಿ ಗುರುಗಳೇ. ಹುಟ್ಟು ಸಾವನ್ನ ತಪ್ಪಿಸೋ ದೇವರಲ್ಲ ನಾನು. ಇದನ್ನ ನಿನ್ ಮಗಳಿಗೆ ಹೇಳು. ಇರೋಷ್ಟು ದಿನಾನಾದ್ರೂ ಮುತ್ತೈದೆತನ ಅನುಭವಿಸ್ಲಿ. ನೀನ್ ವಿದ್ವೆ ಆಗ್ತೀಯ ಅಂತ ಹೇಳಿದ್ರು. ಅವ್ರು ಚೆನ್ನಾಗಿರೋದಕ್ಕೆ ನಾನ್ ಏನ್ ಮಾಡ್ಬೇಕು? ಹೇಳು ಚಕ್ಲಿ, ಅವ್ರ ಆಯ್ಸ್ ಗಟ್ಟಿಯಾಗಿರ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು? ಈ ಚಿಕ್ಕಿ ಎಲ್ಲಿ ಹೋದ್ಲು? ತುಂಬಾ ಗಾಬರಿಯಲ್ಲಿದ್ಲು. ಏನು ಅಂತ ಕೇಳಿದ್ರು ಹೇಳಲಿಲ್ಲ. ಲಾನಿಗೇನಾದ್ರೂ ಹೋದ್ಲ? ಫೋನ್ ಇದೆಯಲ್ಲ, ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ರಿಸೀವೇ ಮಾಡ್ತಿಲ್ವಲ್ಲ? ಕೊಬ್ಬು ಅವಳಿಗೆ. ಇರೋದೇ 40 kg, ಅಷ್ಟಕ್ಕೆ ಹೀಗಾಡ್ತಾಳೆ. ಇನ್ನು ಜಾಸ್ತಿ ಇದ್ರೆ? ನಿನ್ಗೆ ಹೇಳಿದ್ದು. ಇನ್ನು ಜಾಸ್ತಿ ಇದ್ದಿದ್ರೆ ಬುಗುರಿ ಆಡ್ಸ್ದಂಗ ಆಡ್ಸ್ಬಿಡೋಳು. ಓ, ಅದಕ್ಕೆನಾ ನಿನ್ ಮನೆ ತುಂಬಾ ತಿರುಗ್ತಿರೋದು? ಏಯ್ ಇಲ್ಲ ಅಣ್ಣ, ಅತ್ತಿಗೆನ ಬಿಟ್ಟಿರೋದಿಕ್ಕೆ ಆಗೋದೇ ಇಲ್ಲ ಅಲ್ವಾ ನಿಂಗೆ? ಯಾರು ಹೇಳಿದ್ದು? ನೀನ್ ಆಡ್ತಿರೋದ್ ನೋಡಿದ್ರೆ ಯಾರ್ ಬೇಕಾದ್ರೂ ಹೇಳ್ಬೋದು. ನಾನು ಹಾಗೆ ನೋಡ್ಕೋತಿದ್ದೀನಿ. ಹೌದು, ಮತ್ತೆ ಇಲ್ಲಾಂದ್ರೆ ನಮ್ಗೆ ಗೊತ್ತಾಗ್ತಿತ್ತು. ಏನ್ ಗೊತ್ತಾಗ್ಬೇಕಿತ್ತು? ಓ, ಸರಿಯಾದ ಸಮಯಕ್ಕೆ ಬಂದ್ರಿ. ಅಣ್ಣ ಈಗಷ್ಟೇ ನಿಮ್ಮನ್ನ ಹುಡುಕ್ತಿದ್ದ. ಏಯ್ ನನ್ನನ್ನ? ಏಯ್, ನಾನೆಲ್ಲ ಹಂಗ ಹೇಳ್ದೆ? ಅದೇ ಅಣ್ಣ, ಚಿಕ್ಕಿಯಲ್ಲಿ ಹೋದ್ಲು ಅಂತ ಚಾಯ್ ಹತ್ರ ಕೇಳ್ಬೇಕು ಅಂತಿದ್ದಲ್ಲ. ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ನನ್ನ ಹತ್ರ ಹೇಳ್ಕೊ ಅಗಸ್ತ್ಯ. ನಿಮ್ಮ ಹತ್ರ ಯಾಕೆ ಹೇಳ್ಬೇಕು? ಚಾಯ ಅಕ್ಕ, ಗಂಡ ಹೆಂಡತಿ ಮಾತು ಎಷ್ಟೊತ್ತಾಡಿದ್ರು ಮುಗಿಯೋದೇ ಇಲ್ಲ. ಅಂಥದ್ರಲ್ಲಿ ಅರ್ಧ ಗಂಟೆಯಿಂದ ಅತ್ತಿಗೆ ಜೊತೆ ಮಾತಾಡಿಲ್ಲ, ಅತ್ತಿಗೆ ಕಾಣಿಸ್ತಿಲ್ಲ ಅಂತ ಅಣ್ಣ ಒಂದೇ ಕಣ್ಣಲ್ಲಿ ಅಳ್ತಿದ್ದಾನೆ ಗೊತ್ತಾ? ಇಲ್ಲೇ ಎಲ್ಲಾದ್ರೂ ಹೋಗಿರ್ತಾಳೆ, ಬರ್ತಾಳೆ ಬಿಡು ಅಗಸ್ತ್ಯ. ಇವನು ಭಕ್ತಿ ಬಗ್ಗೆ ಯೋಚಿಸ್ತಿರೋದ್ ನೋಡಿದ್ರೆ ನನಗೆ ಮೈ ಪರಚ್ಕೊಳಕ್ ಆಗ್ತಿದೆ. ಹೇಗಾದ್ರೂ ಮಾಡಿ ಇವನ್ ಗಮನನ ನನ್ ಕಡೆ ಎಳ್ಕೋಬೇಕು. ಅಗಸ್ತ್ಯ ಅಣ್ಣ ನೋಡ್ದ? ಅಗಸ್ತ್ಯ, ಅಯ್ಯೋ ಅಗಸ್ತ್ಯ! ಏನಾಯ್ತು ಛಾಯಾ? ಹೊಟ್ಟೆ ಉರಿ ಜಾಸ್ತಿ ಆಯ್ತು. ಅಲ್ಲಲ್ಲ, ತಲೆ ಬಿಸಿ ಜಾಸ್ತಿ ಆಯ್ತು ಅದಕ್ಕೆ. ಅಚಿಂತ್ಯ, ಪ್ಲೀಸ್ ಸ್ಟಾಪ್ ಇಟ್. ಛಾಯಾ ಎದ್ದೇಳು. ಬೇಕಾಗಿಲ್ಲ. ನಾನ್ ಬೀಳ್ಬೇಕಾದ್ರೆ ಹಿಡ್ಕೊಳ್ಳೋದ್ ಬಿಟ್ಟು ಈ ಕೈ ಕೊಟ್ಬಿಟ್ಟು ಹೇಳು ಅಂತ ಅಂದ್ರೆ? ಏಯ್, ಸೀರಿಯಸ್ ಆಗಿ ನಾನು ನೋಡಿಲ್ಲ.
ಮಾತಾಡ್ಬೇಡ, ನನಗೆ ಯಾರ ಹೆಲ್ಪು ಬೇಕಾಗಿಲ್ಲ. ಅಕ್ಕ ನಾನು ಏ ಬಾ ಅಮ್ಮು, ಅವ್ರು ಹೇಳಿದ್ ಕೇಳಿಲ್ವಾ? ಅವರೇ ಎದ್ದೇಳ್ತಾರಂತೆ. ಅಣ್ಣ, ಚಿಕ್ಕಿನ ಈ ತರ ಬೀಳೋದಕ್ ಬಿಡೋದಿಲ್ಲ ಅಲ್ವಾ? ಹೌದು, ಅತ್ಗೆ ಕಂಡ್ರೆ ಎಷ್ಟು ಕೇರ್ ಗೊತ್ತಾ, ಹೆಜ್ಜೆ ಹೆಜ್ಜೆಗೂ. ಅಮ್ಮು, ಏನೇ ಆದ್ರೂ, ಎಷ್ಟೇ ಕಷ್ಟ ಆದ್ರೂ ನೀನ್ ಮಾಡ್ತೀಯ ಅನ್ನೋ ನಂಬಿಕೆ ನನಗ್ ಬಂದ್ಬಿಡ್ತು ಪುಟ್ಟಿ. ನೀನ್ ಯಾವಾಗ ಅಗಸ್ತ್ಯನ ಅವರು ಅಂದ್ಯೋ ಆಗ್ಲೇ ನನಗೆ ಗೊತ್ತಾಯ್ತು. ಮಂಗಳಸೂತ್ರದಿಂದನೇ ಗಂಡನ ಆರೋಗ್ಯ ಆಯಸ್ಸು ಹೆಚ್ಚಾಗೋದು. ಯಾವುದೇ ಸಂದರ್ಭದಲ್ಲೂ ನಿನ್ನ ಮಾಂಗಲ್ಯಕ್ಕೆ ಕುತ್ತು ಬರ್ತಿದೆ ಅಂತ ಗೊತ್ತಾದ್ರೆ ಅದನ್ನ ಕಾಪಾಡ್ಕೊಳಕ್ಕೆ ಕೆಟ್ಟೋಳಾದ್ರೂ ಪರವಾಗಿಲ್ಲ, ಯೋಚನೆ ಮಾಡದೆ ಕಾಳಿಯಾಗ್ಬೇಕಾಗುತ್ತೆ. ಈಗ ನಿನ್ ಗಂಡನಿಗೆ ಬಂದಿರೋ ಅಕಾಲಿಕ ಮೃತ್ಯುನ ಪರಿಹರಿಸೋದಕ್ಕೆ ನೀನು ಸಾವಿತ್ರಿ ವ್ರತ ಮಾಡಬೇಕು. ಮಾಡ್ತೀನಿ ಚಕ್ಲಿ. ಆ ವ್ರತ ಮಾಡೋದು ತುಂಬಾ ಕಷ್ಟ. ಪೂಜೆಯಲ್ಲಿ ಸಣ್ಣ ಲೋಪ ಭಗ್ನ ಆದ್ರೇನು ವ್ರತ ಪೂರ್ಣ ಆಗಲ್ಲ. ಬಹಳ ಜಾಗ್ರತೆಯಿಂದ ಮಾಡಬೇಕು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಹೇಳು ಚಕ್ಲಿ, ಏನ್ ಮಾಡ್ಬೇಕು ಅಂತ ಹೇಳು. ಸಾವಿತ್ರಿ ವ್ರತನ ಬ್ರಾಹ್ಮಿ ಮುಹೂರ್ತಕ್ಕಿಂತ ಮೊದಲೇ ಎದ್ದು ಮೃತ್ಯುಂಜಯನಿಗೆ ಪೂಜೆ ಮಾಡಬೇಕು. ಸೂರ್ಯೋದಯಕ್ಕೂ ಮೊದಲೇ ಅವಲಕ್ಕಿ ಮೊಸರನ್ನ ತಿನ್ನಬೇಕು. ಅದಾದ್ಮೇಲೆ ಮಾರನೇ ದಿನದ ಪೂಜೆ ಆಗೋ ತನಕ 1 ಹನಿ ನೀರನ್ನು ಸೇವಿಸಬಾರದು. ಮೃತ್ಯುಂಜಯನ ಹೆಸರನ್ನ ಬರೆದು ಸಹಸ್ರನಾಮ ಮಾಡಬೇಕು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಮಾಡಬೇಕು. ಮುತ್ತೈದೆ ಬಂದು ನಿಮ್ಮ ಸೊಸೆ ಮಾಂಗಲ್ಯಕ್ಕೆ ಪೂಜೆ ಮಾಡಿ ಆಶೀರ್ವಾದ ಮಾಡಿದರೆ ಆ ವ್ರತ ಸಂಪೂರ್ಣ ಆಗತ್ತೆ. ನೀವಾ ಇದನ್ನೆಲ್ಲ ಪ್ಲಾನ್ ಮಾಡಿದ್ದು? ಅಗಸ್ತ್ಯ ನನ್ನ ಜೊತೆಗಿರೋದ್ ನೋಡಿ ಭಕ್ತಿಯವರನ್ನ ಕೋಪ ಮಾಡ್ಕೋಬೇಕು ಅನ್ನೋದು ಒಂದೇ ನಿಮ್ ಇಂಟೆನ್ಷನ್ ಆಗಿತ್ತಾ? ಯಾಕೆ ಛೇ, ನೀವಿಂದ ಚೀಪ್ ಗಿಮಿಕ್ ಮಾಡ್ತೀರಾ ಅಂದ್ರೆ ನಂಬೋಕೆ ಆಗ್ತಿಲ್ಲ ನನ್ಗೆ. ಯಾಕೆ ನಿಮಗ್ ಬೇರೆ ಏನು ಐಡಿಯಾನೇ ಹೊಳಿಲಿಲ್ವಾ ಅಥವಾ ಬೇರೆ ಏನು ಯೋಚನೆನೇ ಬರ್ಲಿಲ್ವಾ? ತಾಗ ಅಲ್ಲ, ನನ್ನ ದಮ್ಮಿ ಮುಂದೆ ಮಾತಾಡೋದಕ್ಕೆ ಈ ಹುಡುಗಿಗಿರೋ ಧೈರ್ಯದಲ್ಲಿ ಅರ್ಧದಷ್ಟು ನನಗಿಲ್ವಲ್ಲಪ್ಪ. ತಾಳ್ಮೆ ಇರೋದು ತುಂಬಾ ಮುಖ್ಯ ಛಾಯ. ತಾಳ್ಮೆ ಇಲ್ಲ ಅಂದ್ರೆ ಕುಲುಮೆಗೆ ಹಾಕಿರೋ ಕಬ್ಬಣ ಕೂಡ ಕರಗಲ್ಲ. ಕಬ್ಬಣ ಕಾದಾದ್ಮೇಲೆನೆ ಅದನ್ನ ಬೇಕಾದ ಹಾಗೆ ಬಗ್ಗಿಸ್ಕೊಳಕ್ಕಾಗೋದು ಅಲ್ವಾ ಛಾಯ? ಹೌದು ನಿಜ.